ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಛತ್ರಪತಿ ಶಿವಾಜಿ ಧೈರ್ಯ, ದೇಶಪ್ರೇಮ, ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿ. ಸಚಿವ ರಹೀಂ ಖಾನ್. ಬೀದರ್ ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ವಾಹನ ತಡೆದು ಹೆದರಿಸಿ ಎಮ್ಮೆಗಳೊಂದಿಗೆ ಪರಾರಿ, ಮೂವರು ಬಂಧನ. ಎಸ್ಪಿ ಪ್ರದೀಪ್ ಗುಂಟಿ. ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯಿಂದ ಬೀದರ್ನಲ್ಲಿ ಅಲಂಕೃತ ವಾಹನದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಮೆರವಣಿಗೆ ಮಾಡಲಾಯಿತು. ಫೆಬ್ರವರಿ 23ರಂದು 121ನೇ ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ಚಿತ್ರಕಲೆ, ರಂಗೋಲಿ ಸ್ಪರ್ಧೆ, ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೌಶೆಟ್ಟಿ ಪಾಟೀಲ್ ತಿಳಿಸಿದರು. ಒಳ ಮೀಸಲಾತಿ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ. ಬೆಲ್ದಾರ್ ಎಚ್ಚರಿಕೆ. ಸುದ್ದಿಯ ವಿವರಗಳು. ಛತ್ರಪತಿ ಶಿವಾಜಿ ಮಹಾರಾಜರ ಧೈರ್ಯ, ದೇಶಪ್ರೇಮ ಕೋಟ್ಯಾಂತರ ಭಾರತೀಯರಿಗೆ ಸ್ಫೂರ್ತಿಯಾಗಿದೆ ಎಂದು ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಹೇಳಿದ್ದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಭಾರತದ ಇತಿಹಾಸದಲ್ಲಿ ಅಪ್ರತಿಮ ವೀರ ಮತ್ತು ದಕ್ಷ ಆಡಳಿತಗಾರರಾಗಿ ಚಿರಸ್ಥಾಯಿಯಾಗಿದ್ದಾರೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸ್ವರಾಜ್ಯದ ಕನಸನ್ನು ಕಂಡು ಅದನ್ನು ನನಸು ಮಾಡಿದ್ದರು. ಶಿವಾಜಿ ಮಹಾರಾಜರು ಕೇವಲ ಯುದ್ಧವಲ್ಲದೆ ಸ್ತ್ರೀಯರಿಗೆ ಗೌರವ ನೀಡುವುದು, ರೈತ ಹಿತರಕ್ಷಣೆ ಮತ್ತು ಸಮರ್ಥ ನೌಕಾಪಡೆಯನ್ನು ನಿರ್ಮಿಸುವ ಮೂಲಕ ಅವರು ಒಬ್ಬ ಜನಪರ ರಾಜನಾಗಿ ಗುರುತಿಸಿಕೊಂಡವರು. ಛತ್ರಪತಿ ಶಿವಾಜಿ ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಾಗಿರಲಿಲ್ಲ. ಅವರ ಸೈನ್ಯದಲ್ಲಿ ಸಾಕಷ್ಟು ಮುಸ್ಲಿಮರಿದ್ದರು. ಆದರೆ ಅವರ ಇತಿಹಾಸವನ್ನು ತಪ್ಪಾಗಿ ಹೇಳಲಾಗುತ್ತಿದೆ. ಅವರ ಸತ್ಯಾಂಶವನ್ನು ಹೊರತರುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಮರಾಠ ಸಮಾಜ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ಬೀದರ್ ಸಂಸದರಾದ ಸಾಗರ್ ಖಂಡ್ರೆ ಅವರು ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರು ಅನ್ಯಾಯ, ಅತ್ಯಾಚಾರದ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ನಡೆಸುತ್ತಿದ್ದರು. ಅವರಂತೆ ತಾವೆಲ್ಲರೂ ಸಮಾಜದಲ್ಲಿ ನಡೆಯುವ ಅನ್ಯಾಯ, ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತಬೇಕು. ಮಹಾಪುರುಷರನ್ನ ಕೇವಲ ಜಯಂತಿಗೆ ಸೀಮಿತಗೊಳಿಸುವ ಕೆಲಸವಾಗುತ್ತಿದೆ. ಅವರ ತತ್ವಾದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸವಾಗಬೇಕಾಗಿದೆ. ಮರಾಠ ಸಮುದಾಯ ಭವನ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಮುಂದೆಯೂ ಸಮಾಜದ ಪರವಾಗಿ ನಿಲ್ಲುವುದಾಗಿ ಸಂಸದರು ಭರವಸೆ ನೀಡಿದರು. ಇತಿಹಾಸಕಾರರು ಹಾಗೂ ಮರಾಠ ಸೇವಾ ಸಂಘ ಪುಣೆ, ಮಹಾರಾಷ್ಟ್ರದ ಪ್ರಮುಖರಾದ ಗಂಗಾಧರ ಬನ್ಬಾರೆ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ಮರಾಠರಿಗೆ ಹಿಂದೂ ಧರ್ಮಕ್ಕೆ ಸೀಮಿತಗೊಳಿಸಿ ಅನ್ಯ ಧರ್ಮದವರಿಗೆ ಮರಾಠಿಗರ ವಿರುದ್ಧ ಎತ್ತುಕಟ್ಟುವ ಕೆಲಸ ಮಾಡಲಾಗುತ್ತಿದೆ. ಯಾವುದೇ ಮಹಾಪುರುಷರನ್ನ ಒಂದೇ ಜಾತಿ ಧರ್ಮದ ಹಣೆಪಟ್ಟಿ ಕೊಡಬೇಡಿ. ಮಹಾಪುರುಷರು ಈ ಸಮಾಜದ ಆಸ್ತಿ. ಶಿವಾಜಿಯ ಬಗ್ಗೆ ಶತ್ರುಗಳು ಸಹ ಕೆಟ್ಟದ್ದಾಗಿ ಮಾತನಾಡುತ್ತಿರಲಿಲ್ಲ. ಅಂತಹ ಮಹಾನ್ ವ್ಯಕ್ತಿ ಶಿವಾಜಿ ಮಹಾರಾಜರಾಗಿದ್ದರು. ಕನ್ನಡ ಹಾಗೂ ಮರಾಠಿ ಭಾಷೆಯ ನಡುವೆ ನಡೆಯುತ್ತಿರುವ ಹೋರಾಟ ವ್ಯರ್ಥವಾದದ್ದು. ಶಿವಾಜಿ ಮಹಾರಾಜರು ಕರ್ನಾಟಕದ ಬೆಂಗಳೂರಿನಲ್ಲಿಯೇ ಪೋಷಕರಿಂದ ಸ್ವರಾಜ್ಯದ ಶಿಕ್ಷಣ ಪಡೆದಿದ್ದರು. ಕನ್ನಡಪರ ಹಾಗೂ ಮರಾಠಿಗರ ಮಧ್ಯ ಅವಿನಾಭಾವ ಸಂಬಂಧವಿದೆ ಎಂದರು. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಛತ್ರಪತಿ ಶಿವಾಜಿಯವರ ಭಾವಚಿತ್ರ ಮೆರವಣಿಗೆ ನಗರದ ಶಿವಾಜಿ ವೃತ್ತದಿಂದ ಚಾಲನೆಗೊಂಡು ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ರೋಟರಿ ವೃತ್ತ ಮಾರ್ಗವಾಗಿ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ಛತ್ರಪತಿ ಶಿವಾಜಿ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷ ರಘುನಾಥರಾವ್ ಜಾಧವ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು.
अशी विनंती आहे सर्व मान्यवरांना, सर्वांनी बाहेर यायचं आहे, बाहेर येऊन आपण विनंती करतो आणि सर्वांनी बाहेर यायचं या महिला मंडळात बंद करा, आणखी एकदा बंद करा ते. ಶಿವಾಜಿ ಮಹಾರಾಜ್ ಮಹಾತ್ಮ ಅವ್ರದ್ದು ಜಯಂತಿ ಇದೆ. ಅದ್ರ ಸಲಗೆ ಇಡೀ ನಮ್ಮ ದೇಶಕ್ಕೆ ಮತ್ತು ನಮ್ಮ ಬೀದರ್ ಡಿಸ್ಟಿಕ್ಗೆ ನಾನು ಎಲ್ಲ ಸಮಾಜವರಿಗೆ ತುಂಬ ತುಂಬ ಶುಭಾಶಯಗಳು ಹೇಳ್ತೇನೆ. ಶಿವಾಜಿ ಜೈ ಶಿವಾಜಿ ಜೈ ಭವಾನಿ ಜೈ ಶಿವಾಜಿ ಶಿವಾಜಿ ಜಯಂತಿಯ ವಿಶೇಷ ಶುಭಾಶಯಗಳು. ಇವತ್ತು ಭಾಳ ಸಂಭ್ರಮದಿಂದ ಭಾಳ ವಿಶेषವಾಗಿ पूरा बीदरली ಇವತ್ತು लई चांगले सगळे शिवाजी महाराजची जयंती करायला आहेत. सगळ्याला शुभकामना आहे, सगळ्याला सफलता. जैसे कि शिवाजी महाराज को सफलता मिले, हर बीदर वाले को ऐसा सफलता मिले बोल के शुभकामनाएं करते हैं. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಸಾಗರ್ ಈಶ್ವರ್ ಖಂಡ್ರೆಜಿಯವರು, ಮಾನ್ಯ ಲೋಕ ಅನಂತರ ಶ್ರೀ ಗಂಗಾಧರ್ ಬನ್ಬಾಲೆ, ಇತಿಹಾಸ पूरे भारतवर्ष
में जो 5000 साल का इतिहास है, इस इतिहास में बहुत ही अच्छा दिन है। इस दिन ही छत्रपति शिवाजी महाराज का जन्म महाराष्ट्र में शिवनेरी किले पर हुआ था और शिवाजी महाराज को जिस माता ने जन्म दिया था उस माता का नाम था माता जिजामाता। उसको हम राष्ट्र माता कहते हैं। अभी माता सबसे सर्वश्रेष्ठ है। अभी मैंने कन्नड़ का एक आपका महाराष्ट्र का कुछ गान सुना, मुझे शब्द समझ में नहीं आए, लेकिन माता का नमन मुझे उसमें समझ में आया। और ये भारत की परंपरा रही है कि कौन से भी जात धर्म का आदमी हो वो महिलाओं का, माताओं का सम्मान करता है। यही हमारी संस्कृति और यही हमारी परंपरा है। उसी बहादुर महात्मा का जयंती के लिए हम सब जमा हुए हैं, लेकिन नौजवान आज भी डिस्टर्ब है। नौजवान आज भी लोगों की बातों में कंफ्यूज है। शिवाजी महाराज को लेके क्या क्या राजनीति, क्या क्या सिचुएशन पे उनका नाम यूज किया जाता है, ये बहुत बड़ी गलती होती है। क्योंकि एक बहादुर, इंसाफ पसंद, सभी को एक नजर से देखने वाला महात्मा को हम एक ही समाज को अगर वो लोग लेके अगर चलेंगे तो पूरे भारत देश में हजारों जाते हैं, हजारों इंसान हैं, तो उनका क्या होगा। छत्रपति शिवाजी महाराज जो हमारे भारत देश के लिए वो काम किए, वो छत्रपति शिवाजी महाराज नहीं रहते थे तो हमारा भारत देश किधर जाता था, वो हमको सब सोचने की बात है। क्योंकि उस टाइम पे जो अन्याय हो रहा था, तो अत्याचार हो रहा था, उसके खिलाफ जो लड़ाई लड़ी, तो हम अभी भी उसका बारे में हम सोचते हैं। लेकिन जो आज अन्याय हो रही है, आज भी सभी जगह ನೀವು ನೋಡಬಹುದು, ಎಲ್ಲ ಕಡೆ ಎಲ್ಲ ಸಮಾಜಗಳಲ್ಲಿ ಈಗಲೂ ಕೂಡ ಅನ್ಯಾಯ ಆಗ್ತಾ ಇದೆ। ಆದರೆ ಧ್ವನಿ ಯಾರು ಎತ್ತಾ ಇದ್ದಾರೆ? ಧ್ವನಿ ಯಾರಾದ್ರೂ ಎತ್ತಾ ಇದ್ದಾರ? ಬಹಳ ಕಡಿಮೆ ಜನ। लेकिन छत्रपति शिवाजी महाराजರ ಜಯಂತಿ ನಾವು ಆಚರಣೆ ಮಾಡ್ತಿದ್ದ ವಿಚಾರಧಾರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಇದೀವಿ ಅಂತಂದ್ರೆ ಅವ್ರ ತರ ನಾವು ಕೂಡ ಎಲ್ಲೇ ಕೂಡ ಅನ್ಯಾಯ ಆದ್ರೂ ಕೂಡ ನಾವು ಧ್ವನಿ ಎತ್ತಬೇಕಾಗತ್ತೆ, ಧೈರ್ಯದಿಂದ ಎತ್ತಬೇಕಾಗತ್ತೆ। ಹುಮ್ನಾಬಾದಿನ ಆರ್ಟಿಒ ಚೆಕ್ ಪೋಸ್ಟ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ತಡೆದು ಮಾರಕಾಸ್ತ್ರಗಳಿಂದ ಹೆದರಿಸಿ ಹಣ ವಸೂಲಿ ಮಾಡಿದ ಪ್ರಕರಣವನ್ನು 2.5 ಗಂಟೆಗಳಲ್ಲಿ ಭೇದಿಸಿರುವ ಬೀದರ್ ಜಿಲ್ಲಾ ಪೊಲೀಸರು ಈ ಸಂಬಂಧ 3 ಆರೋಪಿಗಳನ್ನು ಬಂಧಿಸಿದ್ದಾರೆ। ಆರೋಪಿಗಳಿಂದ ಮಾರಕಾಸ್ತ್ರ, ₹2,500 ನಗದು, 1 ಸ್ಕೂಟಿ, 21 ಎಮ್ಮೆಗಳೊಂದಿಗೆ ಐಚರ್ ವಾಹನ ಜಪ್ತಿ ಮಾಡಲಾಗಿದೆ। ಘಟನೆಗೆ ಸಂಬಂಧಿಸಿದಂತೆ ಹುಮ್ನಾಬಾದ್ ಪೊಲೀಸ್ ಠಾಣೆ ಇಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ನಗರದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡುತ್ತಾ, ಫೆಬ್ರವರಿ 18ರಂದು ತೆಲಂಗಾಣದ ಸಂಗಾರೆಡ್ಡಿ ಮಾರುಕಟ್ಟೆಯಲ್ಲಿ 21 ಎಮ್ಮೆಗಳನ್ನು ಖರೀದಿಸಿ ಐಚರ್ ವಾಹನದಲ್ಲಿ ಕಲಬುರಗಿ ಕಡೆಗೆ ಹೊರಟಿದ್ದರು। ತಡರಾತ್ರಿ 3 ಆರೋಪಿಗಳನ್ನು ಹುಮ್ನಾಬಾದಿನ ಹಳೆ ಆರ್ಟಿಒ ಚೆಕ್ ಪೋಸ್ಟ್ ಬಳಿ ವಾಹನವನ್ನು ತಡೆದು ವಾಹನದಲ್ಲಿರುವ ಚಾಲಕನ ಅಂಗಿ ಹಿಡಿದು ಲಾರಿಯಿಂದ ಕೆಳಗಿಳಿಸಿ ಆತನ ಜೇಬಿನಿಂದ ₹3,000 ನಗದು ಹಣ ಹಾಗೂ ಮೊಬೈಲ್ ಕಿತ್ತುಕೊಂಡಿದ್ದಾರೆ। ಲಾರಿ ಮಾಲೀಕನಿಗೆ ಕರೆ ಮಾಡಿ ₹2 ಲಕ್ಷ ಕೊಡಬೇಕೆಂದು ಬೆದರಿಸಿದ್ದಾರೆ, ಇಲ್ಲವಾದರೆ ಕೊಲೆ ಮಾಡಲಾಗುವುದು ಎಂದು ಮಾರಕಾಸ್ತ್ರಗಳನ್ನು ಕುತ್ತಿಗೆಗೆ ಹಿಡಿದು ಬೆದರಿಕೆ ಹಾಕಿದ್ದಾರೆ। ಬಳಿಕ ಲಾರಿ ಚಾಲಕ ನಿತಿನ್ ಹಾಗೂ ಜೊತೆಗಿದ್ದ ಇಲಿಯಾಸ್ ಎಂಬಾತನನ್ನು ಸ್ಕೂಟಿ ಮೇಲೆ ಕೂರಿಸಿಕೊಂಡು ಬೇರೆಡೆ ಕರೆದೊಯ್ಯಲು ಮುಂದಾಗಿದ್ದರು। ಈ ವೇಳೆ ನಿತಿನ್ ಎಂಬಾತನು ತಪ್ಪಿಸಿಕೊಂಡು ಗಸ್ತಿನಲ್ಲಿದ್ದ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿದ್ದಾರೆ ಎಂದು ತಿಳಿಸಿದ್ದರು। ಹುಮ್ನಾಬಾದ್ ಡಿವೈಎಸ್ಪಿ ಮರೋಳಪ್ಪ ಸಿಬ್ಬಂದಿ ಗೌತಮ್, ಉಡ್ಬಿ ಠಾಣೆಯ ವೀರಭದ್ರ, ಮಂಠಾಳ್ ಠಾಣೆಯ ಜೀಪ್ ಚಾಲಕ ರಾಜ್ಕುಮಾರ್ ಅವರನ್ನು ಒಳಗೊಂಡ ತಂಡ ರಚಿಸಿ ನಸುಕಿನ ಜಾವ 4:30ರ ಸುಮಾರಿಗೆ ಹುಮ್ನಾಬಾದಿನ ಐಬಿ ಕ್ರಾಸ್ ಬಳಿ ವಾಹನಗಳನ್ನು ತಡೆದು 3 ಆರೋಪಿಗಳನ್ನು ಬಂಧಿಸಲಾಗಿದೆ। ಪೊಲೀಸ್ ಅಧಿಕಾರಿ ಸಿಬ್ಬಂದಿಯ ಕಾರ್ಯ ಶ್ಲಾಘನಾರ್ಹ ಎಂದು ಪ್ರಶಂಸಿಸಿದರು।
4 ಜನ ಆರೋಪಿಗಳನ್ನು ಬಂಧಿಸಿ 4 ದ್ವಿಚಕ್ರ ವಾಹನಗಳು ಸೇರಿದಂತೆ 3.5 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತು ಒಳಗೊಂಡಿರುವ ಗುಳಿಗೆ ಸಿರಪ್ಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮರ್ಕಲ್ ರಸ್ತೆಯ ಮೂಲಕ ಆರೋಪಿತರು ಮೋಟಾರ್ ಸೈಕಲ್ಗಳ ಮೇಲೆ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡುವ ಉದ್ದೇಶದಿಂದ ಸಾಗಾಟ ಮಾಡುತ್ತಿದ್ದರು. ವಿವಿಧ ಕಂಪನಿಗೆ ಸೇರಿದ 4 ದ್ವಿಚಕ್ರ ವಾಹನಗಳಲ್ಲಿ ಮಾದಕ ವಸ್ತುವಿನ ಅಂಶ ಒಳಗೊಂಡಿರುವ ಸಿರಪ್ ಟ್ಯಾಬ್ಲೆಟ್ ಸಾಗಿಸುತ್ತಿದ್ದರು. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿ 4 ಬಂಧಿಸಲಾಗಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಎಸ್ಎನ್ ಸಂಧಿ, ಬೀದರ್ ಗ್ರಾಮೀಣ ಠಾಣೆ ಸಿಪಿಐ ಜಿಎಸ್ ಬಿರಾದರ್, ಪಿಎಸ್ಐಗಳಾದ ಬಾಷ್ಮಿಯಾ ಪಿ, ಎಎಸ್ಐ ವಿಜಯಕುಮಾರ್, ಸಿಬ್ಬಂದಿ ವಿಷ್ಣು ರೆಡ್ಡಿ, ವಿಜಯಕುಮಾರ್, ಶಿವಕುಮಾರ್, ಬಾಬು ಶೆಟ್ಟಿ, ಅನಿಲ್ ಅವರನ್ನು ಒಳಗೊಂಡ ತಂಡ ಕಾರ್ಯಾಚರಣೆ ನಡೆಸಿದೆ ಎಂದು ತಿಳಿಸಿದ್ದರು. ಜನವಾಡ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಹುಮ್ನಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ರಾಬರಿ ಪ್ರಕರಣ ದಾಖಲೆ ಆಗಿದೆ. ನೈಟ್ 2 ಗಂಟೆಗೆ ಒಂದು ಐಚರ್ ಗಾಡಿ ವೆಹಿಕಲಲ್ಲಿ ಸಂಗಾರೆಡ್ಡಿಯಿಂದ ಎಮ್ಮೆಗಳನ್ನು ಪರ್ಚೇಸ್ ಮಾಡಿಕೊಂಡು ಸಾಗಣೆ ಮಾಡುತ್ತಿರುವ 2 ಡ್ರೈವರ್ಗಳನ್ನು ತಡೆದು ಅವರ ಕಡೆಯಿಂದ ದುಡ್ಡನ್ನು ದೋಚಿಕೊಂಡು ಮೊಬೈಲ್ಸನ್ನು ತೊಗೊಂಡು ಅವರ ಓನರ್ಗೆ ಕಾಲ್ ಮಾಡಿಸಿ 2 ಲಕ್ಷ ತೊಗೊಂಡು ಬನ್ನಿ ಅಂತ ಡಿಮ್ಯಾಂಡ್ ಇಟ್ಟಿದ್ದ ಒಂದು ಗ್ಯಾಂಗ್ ನಿನ್ನೆ ನೈಟ್ ನಮ್ಮ ಹುಮ್ನಾಬಾದ್ ಪೊಲೀಸರು ಗಸ್ತಿನಲ್ಲಿದ್ದಾರೆ. ನೈಟ್ ರೌಂಡ್ಸಲ್ಲಿ ಸಿಕ್ಕಿದ್ದಾರೆ. ಅವರ ಕಡೆ ಒಂದು ಚಾಕು 2 ಮಚ್ಚು ಸಿಕ್ಕಿದ್ದಾರೆ. ನೈಟ್ ಟೈಮು ಇವರು ಇದೇ ರೀತಿ ರೋಡ್ ಮೇಲೆ ಓಡಾಡುತ್ತಾ ವೆಹಿಕಲ್ಗಳನ್ನು ತಡೆದು ರಾಬರಿ ಮಾಡಬೇಕನ್ನೋ ಉದ್ದೇಶದಲ್ಲಿ ಮಚ್ಚುಗಳನ್ನು ಹಿಡಿದು ಜನರಿಗೆ ಹೆದರಿಸ್ಕೊಳ್ತಾ ಓಡಾಡ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ನೈಟ್ ರೌಂಡ್ಸ್ ಮಾಡ್ತಿರುವ ಡಿವೈಎಸ್ಪಿ ಇವರನ್ನು ಹಿಡಿದಿದ್ದಾರೆ. ಅವರ ಕಡೆ ಒಂದು ಬೈಕ್ ಮೇಲೆ ಬಲವಂತವಾಗಿ ಇವರನ್ನು ಕೂರಿಸಿಕೊಂಡು ಐಚರ್ ಗಾಡಿ ಡ್ರೈವರ್ಗಳನ್ನು ಕೂರಿಸಿಕೊಂಡು ಬೀದರ್ ಜಿಲ್ಲೆಯಿಂದ ಹೊರಗಡೆ ತಗೊಂಡು ಹೋಗಬೇಕಂತ ಪ್ರಯತ್ನ ಮಾಡುವಾಗ ಇಂಟರ್ಸೆಪ್ಟ್ ಮಾಡಿರ್ತಾರೆ ನಮ್ಮ ಹುಮ್ನಾಬಾದ್ ಪೊಲೀಸರು. ಸೊ 2 ಜನರನ್ನು ದಸ್ತಗಿರಿ ಮಾಡಿ ರಾಬರಿ ಕೇಸು ಪ್ಲಸ್ ಆರ್ಮ್ಸ್ ಆ್ಯಕ್ಟನ್ನು ದಾಖಲೆ ಮಾಡಿದ್ದೇವೆ. ಅವರನ್ನು ಸೆಕ್ಯೂರ್ ಮಾಡಿ ಇವತ್ತು ನಾವು ಜೆಸಿಗೆ ಹೋಗಿಸ್ತಾ ಇದ್ದೇವೆ. 2ನೇ ಪ್ರಕರಣ ಜನವಾಡ ಪೊಲೀಸ್ ಸ್ಟೇಷನಲ್ಲಿ ನಮ್ಮದು ಒಂದು NDPS ಪ್ರಕರಣ ದಾಖಲಾಗಿದೆ. 16ನೇ ತಾರೀಕು ಒಂದು ರೈಡ್ ಮಾಡಿದ್ದೇವೆ. ಖಚಿತ ಮಾಹಿತಿ ಮೇರೆಗೆ ಸುಮಾರು ಒಂದು 5 ಜನ ಬೆನಕನಹಳ್ಳಿ ಪ್ಲಸ್ ಮರ್ಕಡ್ ರೋಡಲ್ಲಿ ಈ ರೀತಿ ಮಾದಕ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರೈಡ್ ಮಾಡಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸುಮಾರು 200 ಬಾಟಿಲ್ ಕಾಫ್ ಸಿರಪ್ಸ್ ಪ್ಲಸ್ ಸುಮಾರು ಒಂದು 3,000 ಮೇಲೆ ಟ್ಯಾಬ್ಲೆಟ್ಸ್, ಬೈವಿನ್ ಸ್ಪಾಸ್ ಪ್ಲಸ್ ಟ್ಯಾಬ್ಲೆಟ್ಸ್ ಅಂತ ಪೇನ್ ಕಿಲ್ಲರ್ಸ್ಗೆ, ಸೆಡಿಟಿವ್ಸ್ಗೆ, ಇನ್ಸೋಮ್ನಿಯಾ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ಗಳನ್ನ ಅನಧಿಕೃತವಾದ ಯಾವುದೇ ಪರವಾನಗಿ ಇಲ್ಲದೆ, ಈವನ್ ದೋ ದೇ ಡೋಂಟ್ ಬಿಲಾಂಗ್ ಟು ಎನಿ ಮೆಡಿಕಲ್ ಫೀಲ್ಡ್ಗೆ ಸೇರಿದವರಲ್ಲದೇ ಇದ್ದರೂ ಸಹ ಈ ರೀತಿ ಟ್ಯಾಬ್ಲೆಟ್ಗಳನ್ನು ಸಾಗಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಮೇರೆಗೆ ರೈಡ್ ಮಾಡಿ ಅವರ ಕಡೆಯಿಂದ ಈ ಮಾಲನ್ನು ಜಪ್ತು ಮಾಡಿ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಕೂಡ ನಾವು ಜೆಸಿಗೆ ಒಪ್ಪಿಸಿದ್ದೇವೆ. 5 ಆರೋಪಿಗಳಿದ್ದಾರೆ. ಇವರು ಲೋಕಲ್ ಹುಡುಗರನ್ನು, ಸ್ಟೂಡೆಂಟ್ಸನ್ನು, ಕಾಲೇಜು ಸ್ಟೂಡೆಂಟ್ಸನ್ನು ಗುರಿಯಾಗಿಸ್ಕೊಂಡು ಈ ರೀತಿ ಕಾಫ್ ಸಿರಪ್ಗಳನ್ನು ಪ್ಲಸ್ ಟ್ಯಾಬ್ಲೆಟ್ಗಳನ್ನು ಮಾರ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ. ಸೊ ಅವರನ್ನು ಕೂಡ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯಿಂದ ಜಯಂತಿ ಆಚರಣೆ, ಶಿವಾಜಿ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆ. ಜೈ ಭಾರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ಅಲಂಕೃತ ವಾಹನದಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರದ ಭವ್ಯ ಮೆರವಣಿಗೆಯೊಂದಿಗೆ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷ ಹವಮಲ್ಲಿನಾಥ ಮಹಾರಾಜರ ನೇತೃತ್ವದಲ್ಲಿ ಮಲ್ಕಾಪುರ ಸಮೀಪದ ಭಾವಲಿಂಗಾಶ್ರಮದ ನಗರದ ಪ್ರಮುಖ ಬೀದಿಗಳ ಮೂಲಕ ನೌಬಾದ್ ಬಳಿಯ ಔದುಂಬರ ಲಿಂಗಾಶ್ರಮದವರೆಗೆ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಉದ್ದಕ್ಕೂ ಅಲ್ಲಲ್ಲಿ ಪಟಾಕಿಗಳನ್ನು ಸಿಡಿಸಲಾಯಿತು. ಶಿವಾಜಿ ಮಹಾರಾಜರಿಗೆ ಜಯವಾಗಲಿ ಎನ್ನುವ ಘೋಷಣೆಗಳನ್ನು ಕೂಗಲಾಯಿತು. ಸಾರ್ವಜನಿಕರಿಗೆ ಪ್ರಸಾದ, ನೀರಿನ ಬಾಟಲಿ ವಿತರಿಸಲಾಯಿತು. ಮಾರ್ಗ ಮಧ್ಯೆ ಇರುವ ವೃತ್ತಗಳ ಮೂರ್ತಿಗಳಿಗೆ ಹವಮಲ್ಲಿನಾಥ ಮಹಾರಾಜರು ಮಾಲಾರ್ಪಣೆ ಮಾಡಿ ಗೌರವಿಸಿದರು.
ಈ ಸಂದರ್ಭದಲ್ಲಿ ಮಾತೆ ಭಾಗೀರಥಿ ಜೈ ಭರತ ಮಾತಾ ರಾಷ್ಟ್ರೀಯ ಸೇವಾ ಸಮಿತಿಯ ಭಾಲ್ಕಿ ತಾಲೂಕು ಅಧ್ಯಕ್ಷ ಪಪ್ಪು ಪಾಟೀಲ್ ಖಾನಾಪುರ್, ಶಿವಕುಮಾರ್ ಮದ್ನೂರ್, ಗಂಗಾಧರ್ ಶಾಸ್ತ್ರಿ, ಸಾಯಿಕುಮಾರ್ ಶಾಸ್ತ್ರಿ, ಗುರುಸಿದ್ದಪ್ಪ, ರಾಜ್ಕುಮಾರ್, ಮಾಣಿಕ್ ಮೇತ್ರೆ, ಅನಿಲ್ ಭಾಲ್ಕಿ, ಗಣಪತಿ, ಭಗವಾನ್, ವಿಲಾಸ್, ಗುರುನಾಥ್, ರವಿ ಮಲ್ಕಾಪುರ್, ಚಂದ್ರಕಾಂತ್, ಸಂದೇಶ್ ಪವಾರ್, ನಾಗೇಶ್ ಬೇಮಳ್ಖೇಡ, ಸಂಗಮೇಶ್, ವೀರಶೆಟ್ಟಿ ಕುಳಾರ್, ಮಲ್ಲು, ರಿಷಿಕಾಂತ್, ಮಂಜುನಾಥ್ ಬೇಮಳ್ಖೇಡ, ಅಮರ್, ವಿಷ್ಣುಕಾಂತ್, ಉಮೇಶ್, ಸಿದ್ಧಾರ್ಥ್ ತಲ್ವಾರೆ, ದತ್ತು, ಸತೀಶ್ ಪಾಟೀಲ್, ಲೋಕೇಶ್, ಪ್ರಣವ್ ಮತ್ತಿತರರು ಪಾಲ್ಗೊಂಡಿದ್ದರು. सगळ्यांनी एक गोष्ट ध्यानात ठेवायची, जर कोणी तलवार उगारली तर त्याला जिवंत सोडू नका. ಜಯಂತಿ ಭಕ್ತಿ ಸಡಗರ ಸಂಭ್ರಮದ ಮೂಲಕವಾಗಿ ಇವತ್ತ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಅನ್ನದಾತ ಜ್ಞಾನ ಛತ್ರಪತಿ ಶಿವಾಜಿ ಮಹಾರಾಜರ ಈ ಮೂರ್ತಿಗೆ ಮಾಲಾರ್ಪಣೆ ಜೋರಾದ ತಾಲಿಯ ಸಬ್ ಭಾರತ್ ಮಾತಾ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ जय 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 भवानी जय 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 शिवाजी महाराज के ಇದೀಗ ಪರ್ವ ಶಿವಾಜಿ ಮಹಾರಾಜರ ಭಕ್ತಿಯ ಜಯಂತಿಯ ಸಡಗರ ಸಾಮ್ರಾಜ ಹವಾ ಮಲ್ಲಿನಾಥ್ ಮಹಾರಾಜ್ ಕಿ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆಯ 121ನೇ ವಿಶ್ವ ರೋಟರಿ ದಿನಾಚರಣೆಯ ಅಂಗವಾಗಿ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಫೆಬ್ರವರಿ 23ರಂದು ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಸಂಸ್ಥೆಯ ಸಹಾಯಕ ಗವರ್ನರ್ ಹೌಶೆಟ್ಟಿ ಪಾಟೀಲ್ ತಿಳಿಸಿದರು.
ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ರೋಟರಿ ಕಲ್ಯಾಣ ವಲಯ ಮಾರ್ಗದರ್ಶನದಲ್ಲಿ ಹಾಲಿ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್, ಅನಿಲ್ ಕುಮಾರ್ ಬಿರಾದರ್, ಖಜಾಂಚಿ ಅನಿಲ್ ಮಸೂದಿ ಹಾಗೂ 2025-26ನೇ ಸಾಲಿನ ನಿರ್ದೇಶಕರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ವಿಶ್ವದ ಸುಮಾರು 190 ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿರುವ ರೋಟರಿ ಸಂಸ್ಥೆ ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ನೈರ್ಮಲ್ಯ ಸೇರಿದಂತೆ ಹಲವಾರು ಸಮಾಜಮುಖಿ ಯೋಜನೆಗಳ ಮೂಲಕ ವಿಶಿಷ್ಟ ಛಾಪು ಮೂಡಿಸಿದೆ. ಬೀದರ್ನಲ್ಲಿ 1972ರಲ್ಲಿ ಕ್ಲಬ್ ಸ್ಥಾಪನೆಯಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದೆ. ವಿಶ್ವ ರೋಟರಿ ದಿನಾಚರಣೆ ಅಂಗವಾಗಿ ವಿವಿಧ ಕ್ರೀಡಾ, ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು. ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟಲ್ ಕ್ಲಬ್ ಸಹಯೋಗದಲ್ಲಿ ಶಟಲ್ ಪಂದ್ಯಾವಳಿ ನಡೆಯಿತು. ಹಾಗೆ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬೀದರ್ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳು ವಿಷಯದ ಮೇಲೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ, ಎಲ್ಲ ವಯೋಮಾನದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ರಸ್ತೆ ಅಪಘಾತ ಸಂದರ್ಭಗಳಲ್ಲಿ ನೀಡುವ ಪ್ರಥಮ ಚಿಕಿತ್ಸೆ ಹಾಗೂ CPR ಕುರಿತು ನುರಿತ ವೈದ್ಯರಿಂದ ಕಾರ್ಯಾಗಾರ, ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಜಿಲ್ಲಾಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ ವಿಷಯದ ಮೇಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಮೂಹ ನೃತ್ಯಗಳ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದರು. ರೋಟರಿ ಕ್ಲಬ್ ಹಿರಿಯ ಸಲಹೆಗಾರರಾದ ಡಾಕ್ಟರ್ ರಾಜಶೇಖರ್ ಸಿಡಂಕರ್ ಮಾತನಾಡಿ, ಇಂದು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ನಶಮುಕ್ತ ಭಾರತ ಅಭಿಯಾನ ಕುರಿತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗಿತ್ತು. ಬೀದರ್ ಜಿಲ್ಲೆಯನ್ನು ಭಿಕ್ಷಾಟನೆ ಮುಕ್ತ ಜಿಲ್ಲೆಯನ್ನಾಗಿಸಲು ಪ್ರತಿ ರವಿವಾರ ಒಂದೊಂದು ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಅಲ್ಲಿ ಜಾಗೃತಿ ಮೂಡಿಸಿ, ಜೊತೆಗೆ ಮಕ್ಕಳಿಗೆ ಮೊಬೈಲ್ ಕೊಡಬಾರದೆಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸೈರನ್ ನೀಡಲಾಗಿದ್ದು, ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಮಾತ್ರ ಮಕ್ಕಳಿಗೆ ಮೊಬೈಲ್ ನೀಡಬೇಕು. ನಂತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಣಿಯಾಗಿಸಬೇಕೆಂದು ಅಲ್ಲಿಯೇ ತಾಯಂದಿರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಾಗೆ ನಗರ ಪ್ರದೇಶಗಳಲ್ಲಿ ಸಂಜೆ ವೇಳೆಗೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಮಕ್ಕಳು ಭಿಕ್ಷಾಟನೆಗೆ ತೆರಳಬಾರದು ಎಂದು ಭಿಕ್ಷಾಟನೆಗೊಳಪಟ್ಟ ಮಕ್ಕಳನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಕರೆದು ಅವರಿಗೆ ವೈದ್ಯರಿಂದ ಜಾಗೃತಿ ಮೂಡಿಸಿ ತಪಾಸಣೆಗೊಳಪಡಿಸಿ ಚಿಕಿತ್ಸೆ ನೀಡಿ ಅವರ ಮಾನಸಿಕ ಭಿಕ್ಷಾಟನೆ ಸ್ಥಿತಿಯನ್ನು ತಿಳಿಗೊಳಿಸಲು ಕ್ರಮ ವಹಿಸಿದ್ದರು. ಹೀಗೆ ಈ ಸಂಸ್ಥೆಯಿಂದ ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ನಿತ್ಯ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ಡಾಕ್ಟರ್ ಸೇಡಂಕರ್ ಹೇಳಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ, ರವೀಂದ್ರ ಮೂಲ್ಗೆ, ರೋಟರಿ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್, ಹಾಲಿ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್, ಕಾರ್ಯದರ್ಶಿ ಅನಿಲ್ ಕುಮಾರ್ ಬಿರಾದರ್, ನಿಕಟಪೂರ್ವ ಕಾರ್ಯದರ್ಶಿ ಕೃಪಾಶಿಂದು ಪಾಟೀಲ್, ರೋಟರಿ ಕ್ಲಬ್ ಹಿರಿಯ ಸದಸ್ಯರಾದ ಡಾಕ್ಟರ್ ಸುರೇಶ್ ಪಾಟೀಲ್, ಸಂಗಮೇಶ್ ಗಾದ್ಗಿ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಲೋ, ಎಲ್ಲರೂ ದಯವಿಟ್ಟು ಇಲ್ಲಿ ಕೇಳಬೇಕು. ಸೆಲೆಕ್ಟ್ ಮಾಡ್ಕೋಬೇಕು. ಆ ಪೇಂಟಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಒಂದು ಓಕೆ ಬಟನ್, ಓಕೆ ಆಪ್ಷನ್ ಇರುತ್ತೆ ಕೆಳಗಡೆ. ಓಕೆ ಅಂತ ಮಾಡಿದ್ಮೇಲೆ ಎಲ್ಲಿ ಬೀದರ್ದಾಗ ಅದ, ಎಲ್ಲಿ ಅದ? ಹಿಂದಿನ ಬಿ ಜೋಡ ತಗೊಂಡ್ರೆ ಅವರಿಗೆ ಪಾರ್ಟಿಸಿಪೆಂಟ್ ಸರ್ಟಿಫಿಕೇಟ್ ಸಿಗ್ತದೆ. ಇದು QR ಕೋಡ್ ಮುಖಾಂತರ QR ಕೋಡ್ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮ್ಯಾಗ ಅದೇ ಹೆಸರು ಬರ್ದಲ್ಲ सीध हाँ अरे ಅದು तीन क्या पूछ रहे हैं ऑपरेशन सिंदूरी है नीचे आते
ಇದು ಫಸ್ಟ್ ಬರೋದು ಇದೆಯಲ್ಲ, ಈಗ ತಗೊಂಡಿದ್ದು ಲಾಸ್ಟ್ ಆಯ್ತದ. ನಮ್ಮ ರೋಟರಿ ಕ್ಲಬ್ ಯುವ ಅಧ್ಯಕ್ಷರು ಬಸವಕುಮಾರ್ ಪಾಟೀಲ್ ಅಂತ. ಯಾರು ಅಬ್ಸರ್ವ್ ಮಾಡಿಲ್ಲ ಅವ್ರಿಗೆ ಗೊತ್ತಿರ್ತದೆ. ಅದು ಫಸ್ಟ್ ಥಿಯೇಟರ್ ಒಳಗೆ ಬರ್ದು ಕ್ಯಾನ್ಸರ್ ಚಿತ್ರ ನಾವು ನೋಡ್ತೀವ್ರಿ, ಕಣ್ಣಿಂದ ಕಣ್ಣು ಮುಚ್ಕೋತೀವಿ, ಅದು ನೋಡ್ಲಕ್ ಆಗಲ್ಲ. ಬಟ್ ಅದನ್ನ ಬಿಡಲ್ಲ. ಇನ್ನು ಮಾನಸಿಕವಾಗಿ ಅಂದ್ರೆ ನಾಳೆ ಪ್ರಜೆಗಳು ಅಂತ ಹೇಳ್ತೇವೆ. ಬಟ್ ನಾವು ಹಿಂದಿನ ಮಕ್ಕಳು ಹಿಂದೆ ಪ್ರಜೆ ಆಗಿ ನಮ್ಮ ಸಮಾಜವನ್ನು ಸುಧಾರಣೆ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ನೋಡ್ಕೊತ್ ಕೊಡೋದಲ್ರಿ. ಈಗ ಈಟೆಲ್ಲ ಮಾಡ್ಲತ್ತಾರ ಅನ್ನೋದನ್ನ ನಿರ್ಮೂಲನೆ ಹೆಂಗೆ ಮಾಡ್ಬೇಕಂದ್ರು ಜಾಗೃತಿಯ ಕಾರ್ಯಕ್ರಮ ಮಾಡಬೇಕು. ಮತ್ತು ಶಿಕ್ಷಣ ಮತ್ತು ಮಾರ್ಗದರ್ಶನ ಸೂಚಿ ಆಗಬೇಕು. ಉತ್ತಮ ಸ್ನೇಹ ವಲಯ ಇದು ನಮ್ಮ ಸಲಕ ಭಾಳ ಇಂಪಾರ್ಟೆಂಟ್ ಅದ ರೀ. ಉತ್ತಮ ಸ್ನೇಹ ಬೆಳೆಸೋದು ಇದ್ರ ಮತ್ತು ಕೌಟುಂಬಿಕ ಸಲಹೆಗಳು ಮತ್ತು ಹಿರಿಯರ ಮಾತು ಕೇಳುವುದು ಭಾಳ ಅನಿವಾರ್ಯ ಅದ ಕೂಡ ರೀ. ಯಾಕಂದ್ರೆ ನಾವು ಈ ಏಜ್ನಲ್ಲಿ ನಾವು ಹೆಂಗಿದ್ದೇವೆ ಅಂತಂದ್ರೆ ಚಂದಕ್ಕೆ ಯಾವುದಕ್ಕೆ ಭೀ ತಲೆ ಹಾಕಲ್ಲ ಅವ್ರಿ. ಒಂದು ಕೆಲಸ ಚಂದನ್ ಕೆಲಸ ಮಾಡ್ಬೇಕಂದ್ರೆ ಭಾಳ ಹಿಡಿತದಂಥ ಸಮಯ. ಬಟ್ ಒಂದು ಕೆಟ್ಟ ಆಗ್ಲತ್ತಂದ್ರೆ ವಿತಿನ್ ಸೆಕೆಂಡ್ ಮೇಲೆ ನಾವು ಹಾಳಾಗ್ಬೋದು. ಚಂದ ಇತ್ತು ಅಂತ ಹೇಳಿ ಅವ್ನು ಇನ್ನೂ ಕೂಡ ನಾವು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಇನ್ನು ಶಿಕ್ಷಣ ಮತ್ತು ಮಾರ್ಗದರ್ಶನ ಅದ್ರ ಬಗ್ಗೆ ಹೆಂಗೆ ಕಾರ್ಯಕ್ರಮ ಮಾಡ್ಬೋದು ಅಂತಂದ್ರೆ ಆಚರಣೆ ನಿಮಿತ್ತ 10 ಹಲವಾರು ಕಾರ್ಯಕ್ರಮ ರೋಟರಿ ಬೀದರ್ ಸಂಸ್ಥೆ ಹಾಗೂ BNSS ಸಂಯುಕ್ತ ಆಶ್ರಯದಲ್ಲಿ CRP ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ಡಾಕ್ಟರ್ ಶರಣಕರ್ ಅವರು ಹಾಗೂ ನಮ್ಮ ಸಂಗಮೇಶ್ ಕುಣಕಿರಿ ಅವರು ಅದ್ರ ಬಗ್ಗೆ ಎಲ್ಲ ಡೆಮೋ ಪ್ರಾತ್ಯಕ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಈ ನಮ್ಮ ರೋಟರಿ ಕ್ಲಬ್ ಬೀದರ್ ವತಿಯಿಂದ ಮಕ್ಕಳಿಗಾಗಿ, ಹೈಸ್ಕೂಲ್ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಆಮೇಲೆ ಕಾಲೇಜ್ ಮಕ್ಕಳಿಗಾಗಿ ಏನು ಭಾಷಣ ಸ್ಪರ್ಧೆ ಕೂಡ ಇಟ್ಟಿದ್ದೀವಿ. ಅದರಲ್ಲಿ ಕೂಡ ಅವರಿಗೆಲ್ಲ ಬಹುಮಾನ ಕೂಡ ಇಟ್ಟಿದ್ದೀವಿ. ಆಮೇಲೆ ರಂಗೋಲಿ ಸ್ಪರ್ಧೆ ಕೂಡ ಈಗ ನಡೀತಾ ಇದೆ. ಹಾಗಾಗಿ ಈ ನಮ್ಮ ಬರುವ 23 ಫೆಬ್ರವರಿಗೆ ನಮ್ಮ ರೋಟರಿ 121ನೇ ದಿನಾಚರಣೆ ಆಚರಣೆ ಮಾಡ್ತದೆ. ಅದರ ಅಂಗವಾಗಿ 10 ಹಲವಾರು ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇವತ್ತು ಸಾಯಂಕಾಲ ಕೂಡ ನಮ್ಮದು ಒಂದು ಈ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ವಿಶೇಷ ಕಾರ್ಯಾಗಾರ ನಡೆಸಲಾಯಿತು. ಇದರಲ್ಲಿ ಸುಮಾರು 800 ವಿದ್ಯಾರ್ಥಿಗಳು, ನರ್ಸಿಂಗ್ ವಿದ್ಯಾರ್ಥಿಗಳು, ಆಯುರ್ವೇದಿಕ್ ಕಾಲೇಜ್ ವಿದ್ಯಾರ್ಥಿಗಳು, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳನ್ನು ಭಾಗವಹಿಸಿ CPR ಅಂತಂದರೆ ಯಾವ ಥರ ಮೂರ್ಛೆ ಹೋದವರಿಗೆ ಯಾವ ಥರ ಎಮರ್ಜೆನ್ಸಿಯಲ್ಲಿ ಒಂದು ಪೇಷಂಟ್ ಆಗಲಿ ಒಂದು ಯಾರಿಗೋ ಕಾಪಾಡ್ಬೇಕಂತ ಹೇಳಿ ಒಂದು ಕಾರ್ಯಾಗಾರ ನಡೆಸಲಾಯಿತು. ಇದರಲ್ಲಿ 800 ಜನ ಭಾಗಿಯಾಗಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿ ಅವರಿಗೆ ವರ್ಕ್ಶಾಪು ಕಂಡಕ್ಟ್ ಮಾಡಲಾಯಿತು. ಅವ್ರು ಇಂಡಿವಿಜುವಲ್ ಆಗಿ ಬಂದು ಸ್ಟೇಜ್ ಮೇಲೆ ಬಂದು ಅವರು ಕಲ್ಕೊಂಡು ಹೋದರು. ಇದೊಂದು ವಿಶೇಷ, ಈ ವರ್ಷದ ಒಂದು ವಿಶೇಷತೆ ಇದು. ಪ್ರತಿ ವರ್ಷ ನಾವು ಇದೇ ಥರ ಹೊಸ ಒಂದು ಇದು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೋಟ್ರಿ ದಿನಾಚರಣೆಗೆ ಒಂದು ವಿಶೇಷತೆಯನ್ನು ತರಬೇಕಂತ ಹೇಳಿ ಇವತ್ತೊಂದು ನಿಟ್ಟಿನಲ್ಲಿ ನಮ್ಮ ಅಸಿಸ್ಟೆಂಟ್ ಗವರ್ನರ್ ರಾವ್ ಶೆಟ್ಟಿ ಪಾಟೀಲ್ ನೇತೃತ್ವದಲ್ಲಿ ಏನಿದು ನಡೀತಾ ಇದೆ, ಇದು ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಮತ್ತು ಇನ್ನೊಂದು ಏನು ಹೇಳಬೇಕು ಬಯಸ್ತೀವಿ ಅಂತಂದರೆ ಪ್ರತಿ ವರ್ಷ ಈ ರೋಟ್ರಿ ದಿನಾಚರಣೆ ದಿವಸ ಯಾರು ಜಾಸ್ತಿ ಜನ ಪೇಷಂಟ್ಸಿಗೆ ಉಳಿಸ್ತಾರೆ ಅದನ್ನು ಒಂದು ಇದು ಮಾಡಿ ಅವರಿಗೊಂದು ಅವಾರ್ಡ್ ಆಗಲಿ ಒಂದು ಸನ್ಮಾನವಾಗಲಿ ಕೊಡುವಂಥ ವ್ಯವಸ್ಥೆನೂ ಮುಂದಿನ ವರ್ಷದಿಂದ ಮಾಡಬೇಕು ಅಂಥೇಳಿ ನಾನು ರಾವ್ ಶೆಟ್ಟಿ ಪಾಟೀಲ್ ಅವರಿಗೆ ಕೇಳ್ಕೊತಿದ್ದೀನಿ. ಇದೇ ಥರ ಪ್ರತಿ ವರ್ಷ ಇದಕ್ಕೊಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂಥೇಳಿ ಒಂದು ನಮ್ಮ ಆಸೆ. ಸೊ ಎಲ್ಲರಿಗೆ ಧನ್ಯವಾದ. ಇಲ್ಲಿ ಬಂದು ಯಾರ್ಯಾರು ಅಟೆಂಡ್ ಮಾಡಿದರೆ ಎಲ್ಲರಿಗೆ ಧನ್ಯವಾದ. 121ನೇ ವಿಶ್ವ ರೋಟರಿ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ರಂಗಮಂದಿರದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಇಡಲಾಗ್ತಾಯಿದೆ. ಈ ಸ್ಪರ್ಧೆಯಲ್ಲಿ ಮುಂಜಾನೆ ನಾವು ಇಂಡೋರ್ ಸ್ಟೇಡಿಯಂನಲ್ಲಿ ಕೂಡ ಬ್ಯಾಡ್ಮಿಂಟನ್ ಸ್ಪರ್ಧೆ ಕೂಡ ನಾವು ಇಟ್ಟಿದ್ವಿ. ಇವಾಗ ಈ ರಂಗಮಂದಿರದಲ್ಲಿ ಪೇಂಟಿಂಗ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್, ರಂಗೋಲಿ ಕಾಂಪಿಟೇಷನ್ ಮತ್ತು ಸ್ಪೀಚ್ ಕಾಂಪಿಟೇಷನ್ ಎಲ್ಲನೂ ನಾವು ಇಡ್ತಾಯಿದ್ದೀವಿ. ಅದೇ ರೀತಿ ಸಾಯಂಕಾಲ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದೆ. ಒಳ ಮೀಸಲಾತಿ ಬಗ್ಗೆ ಇರುವ ಗೊಂದಲಗಳು, ಸಮಸ್ಯೆಗಳು ಹಾಗೂ ನ್ಯಾಯಾಲಯದ ಅಡೆತಡೆಗಳು ನಿವಾರಣೆಯಾಗುವವರೆಗೆ ಒಳ ಮೀಸಲಾತಿ ಕೈಬಿಟ್ಟು ಹಳೆ ಮೀಸಲಾತಿ ಜಾರಿಗೆ ತಂದು ನೇಮಕಾತಿ ಮತ್ತು ಶಿಕ್ಷಣಕ್ಕೆ ತೊಂದರೆಯಾಗದಂತೆ ಸೂಕ್ತ ಆದೇಶ ಹೊರಡಿಸುವಂತೆ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೇಲ್ದಾರ್ ಹೇಳಿದ್ದರು.
ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಪ್ರವರ್ಗ ಎ, ಬಿ, ಸಿ ಎಂದು ವರ್ಗೀಕರಿಸಿ ಜಾತಿ ಪ್ರಮಾಣ ಪತ್ರ ವಿತರಿಸಲು ಹೊರಡಿಸಿರುವ ಆದೇಶದಿಂದ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಾಕಾಂಕ್ಷಿಗಳು ಬಹಳ ಸಮಸ್ಯೆ ಎದುರಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಒಳ ಮೀಸಲಾತಿಯ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಅಲ್ಲದೆ ಇತರೆ ಸಮುದಾಯದವರಿಗೂ ಉದ್ಯೋಗ ನೇಮಕಾತಿಯಲ್ಲಿ ಸಮಸ್ಯೆಯಾಗಿದ್ದು, ವಯೋಮಿತಿ ಮೀರಿದ ಅಭ್ಯರ್ಥಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು. ಈಗಿನ ಒಳ ಮೀಸಲಾತಿ ಪದ್ಧತಿಯು ಬಲಗೈ ಸಮುದಾಯಗಳಿಗೆ ಮರಣ ಶಾಸನವಾಗಿದ್ದು, ಮುಖ್ಯಮಂತ್ರಿಗಳು ಅದನ್ನು ತಕ್ಷಣ ಹಿಂಪಡೆದು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವತ್ತೂ 90% ಮತ ನೀಡಬಹುದಾದ ಬಲಗೈ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕಾರ್ಯಕ್ಕೆ ಮುಂದಾಗುವಂತೆ ಕರೆ ನೀಡಿದರು. ಸದ್ಯ ಒಳ ಮೀಸಲಾತಿ ಕಾನೂನು ರಾಜ್ಯಪಾಲರ ಅಂಗಳದಲ್ಲಿದ್ದು, ಯಾವಾಗ ಬೇಕಾದರೂ ರಾಜ್ಯಪಾಲರು ಅದನ್ನು ಜಾರಿ ಮಾಡಬಹುದಾಗಿರುವುದರಿಂದ ರಾಜ್ಯ ಸರ್ಕಾರ ಕೂಡಲೇ ಅದನ್ನು ಹಿಂಪಡೆದು ಅದರಲ್ಲಿನ ಅವೈಜ್ಞಾನಿಕ ಗೊಂದಲಗಳನ್ನು ಸರಿಪಡಿಸಿ ಎಲ್ಲ ಶೋಷಿತ ಸಮುದಾಯಗಳಿಗೆ ಅವರವರ ಹಕ್ಕು ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಬೀದರ್ನಿಂದ ಚಾಮರಾಜನಗರದವರೆಗೆ ಪತ್ರಿಕಾಗೋಷ್ಠಿಗಳು ಹಾಗೂ ಪ್ರಕಟಣೆ ಹೊರಡಿಸಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಈಗಾಗಲೇ ನಮ್ಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಚಂದ್ರಶೇಖರಯ್ಯ ಒಳಗೊಂಡಂತೆ ನಮ್ಮ ಬಲಗೈ ಸಮುದಾಯದ ಬಾಂಧವರು ಹೋರಾಟದ ರೂಪರೇಷು ಸಿದ್ಧಪಡಿಸುತ್ತಿದ್ದಾರೆ ಎಂದು ಎಚ್ಚರಿಸಿದ್ದರು. ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಟಾಕುಳ್ಗಿ ಮಾತನಾಡಿ, ಪರಿಶಿಷ್ಟ ಜಾತಿಯ ಎಲ್ಲ ಪ್ರವರ್ಗಗಳಿಗೂ ಮೀಸಲಾತಿಯು ನಿಗದಿತ 6+6+5 ಪ್ರಮಾಣದಂತೆ ಹಂಚಿಕೆಯಾಗುವ ದೃಷ್ಟಿಯಿಂದ ನೇಮಕಾತಿ ಪ್ರಾಧಿಕಾರಗಳನ್ನು ಒಂದು ಘಟಕವನ್ನಾಗಿ ಪರಿಗಣಿಸಿ ಅಧಿಸೂಚನೆ ಹೊರಡಿಸುವ ಕುರಿತು ಹಲವು ನೇಮಕಾತಿ ಪ್ರಾಧಿಕಾರಗಳು ಅಂದರೆ ವಿಶ್ವವಿದ್ಯಾಲಯಗಳೇ ಒಂದೊಂದು ವಿಭಾಗವನ್ನು ಒಂದೊಂದು ಘಟಕವನ್ನಾಗಿ ಪರಿಗಣಿಸಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿರುವುದರಿಂದ ಎಲ್ಲ ಹುದ್ದೆಗಳು ನಿಗದಿಯಾಗುತ್ತಿದೆ. ಇದರಿಂದ ಪ್ರವರ್ಗ ಬಿ ಮತ್ತು ಸಿಗೆ ಅನ್ಯಾಯವಾಗುತ್ತಿದೆ ಎಂದರು. ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮತಗಳು ಬೇಕು, ಆದರೆ ನಮ್ಮ ಏಳಿಗೆ ಅವರಿಗೆ ಬೇಕಾಗಿಲ್ಲ. ನಮ್ಮ ಸಮುದಾಯದ ಪ್ರಭಾವಿ ಹುದ್ದೆಗಳಲ್ಲಿ ಪ್ರಭಾವಶಾಲಿ ಮಂತ್ರಿಗಳಿದ್ದರೂ ಸಮಾಜಕ್ಕೆ ಅನ್ಯಾಯ ಆಗುತ್ತಿದ್ದರೂ ದಿವ್ಯ ಮೌನ ವಹಿಸುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇವೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಬಾಬುರಾವ್ ಪಾಸ್ವಾನ್ ಮಾತನಾಡಿ, ಪ್ರಸ್ತುತ ರಾಜ್ಯ ಸರ್ಕಾರವು ಹೊರಡಿಸಿರುವ ಆದೇಶದಲ್ಲಿ 19 ಜಾತಿಗಳನ್ನು ಬಲಗೈ ಸಮುದಾಯವೆಂದು ನಮೂದಿಸಲಾಗಿದೆ. ಆದರೆ ರಾಜ್ಯ ಸರ್ಕಾರವು ನವೆಂಬರ್ 13, 2025ರಂದು ಸೌಲಭ್ಯ ಪಡೆಯಲು ಹೊರಡಿಸಿರುವ ಆದೇಶದಲ್ಲಿ 63 ಜಾತಿಗಳನ್ನು ಬಲಗೈ ಸಮುದಾಯವೆಂದು ಗುರುತಿಸಿದ್ದು, ಈ ಸಮುದಾಯದ ಎಲ್ಲ 63 ಜಾತಿಗಳು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಪಡೆಯಲು ಸೂಕ್ತ ಆದೇಶ ಹೊರಡಿಸಬೇಕು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿರುವಂತೆ ಸಂವಿಧಾನದ ಅನುಚ್ಛೇದ 15 ಮತ್ತು 16ರಂತೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಒಳ ಮೀಸಲಾತಿಯನ್ನು ಸೀಮಿತಗೊಳಿಸಬೇಕು. ಉಳಿದ ಯಾವುದೇ ಕ್ಷೇತ್ರಗಳಿಗೆ ಒಳ ಮೀಸಲಾತಿಯ ಅನ್ವಯಿಸುವುದಿಲ್ಲವೆಂದು ರಾಜ್ಯ ಸರ್ಕಾರವು ಸ್ಪಷ್ಟಪಡಿಸಿ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದ ಅವರು, ರಾಜ್ಯಪಾಲರ ಬಳಿ ಸಹ ಪ್ರತ್ಯೇಕ ನಿಯೋಗ ಕೊಂಡೊಯ್ದು ಈ ಅವೈಜ್ಞಾನಿಕವಾಗಿರುವ ಒಳ ಮೀಸಲಾತಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದೆಂದು ಮನವಿ ಮಾಡುವುದಾಗಿ ಹೇಳಿದ್ದರು. ಈ ಸಂದರ್ಭದಲ್ಲಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಶ್ರೀಪತರಾವ್ ದೀನೆ, ಡಿಎಸ್ಎಸ್ ಸಂಚಾಲಕ ಶಿವಕುಮಾರ್ ನೀಲೇಕಟ್ಟಿ, ಬಿಜೆಪಿ ಅಧ್ಯಕ್ಷ ಸಂದೀಪ್ ಕಾಂಟೆ, ಬಿವಿಎಸ್ ಅಧ್ಯಕ್ಷ ಪ್ರದೀಪ್ ನಾಟೇಕರ್, ಅಂಬಾದಾಸ್ ಗಾಯಕ್ವಾಡ್, ಪುಟ್ಟು ದೀನೆ, ದಿಲೀಪ್ ಭೋಸ್ಲೆ, ರಮೇಶ್ ಪಾಸ್ವಾನ್, ಸೂರ್ಯಕಾಂತ್ ಸಾಧೂರೆ, ಗೌರಿ ಶಂಕರ್ ವಾಗ್ಮಾರೆ, ಭೀಮರಾವ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 44ರಲ್ಲಿ ಎ ಗುಂಪಿನವರಿಗೆ 12 ಪೋಸ್ಟ್ ಹೋಗ್ತಾ ಇದೆ, ಬಿ ಗುಂಪಿನವರಿಗೆ ಒಂದೇ ಒಂದು ಪೋಸ್ಟ್ ಬರ್ತಾ ಇದೆ. ಇದು ಯಾವ ನ್ಯಾಯ? ಅದನ್ನೇ ಸರಿಪಡಿಸಬೇಕು ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಆಫೀಸರ್ಸ್ ಮಾಡಿದ್ದಾರೆ. ಈ ಬಿಂದುಗಳನ್ನು ರೋಸ್ಟರ್ ಬಿಂದುವನ್ನು ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಘನಘೋರವಾದಂತ ನಮ್ಮ ಬಲಗೈ ಸಮಾಜಕ್ಕೆ ಒಂದು ಮರಣ ಶಾಸನವಾದಂತ ಈ ಶಾಸನ ರೂಪಿಸಿದ್ದಾರೆ. ಅದಕ್ಕಾಗಿ ಇವತ್ತು ಇಡೀ ಸಮುದಾಯದವರು ಒಟ್ಟಿಗೆ ತಗೊಂಡೆ, ಬಲಗೈ ಇರ್ಬೋದು, ಎಡಗೈ ಇರ್ಬೋದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಎಲ್ಲಾ ಫಲಾನುಭವಿಗಳು 101 ಜಾತಿ ಎಸ್ಸಿದಾಗಿರ್ಬೋದು, ಎಸ್ಟಿದಾಗಿರ್ಬೋದು, OBCದಾಗಿರ್ಬೋದು, ಇವತ್ತು EWS ತಗೊಂಬಂತವ್ರು ಅದು ಅಸಂವಿಧಾನಿಕವಾಗಿ ತಗೊಂಬಂತವ್ರು ಇವತ್ತು ರಿಸರ್ವೇಶನ್ ಫಾಯ್ದಾ ತಗ್ತಾ ಇದ್ದಾರೆ. ನಾವು ಯಾರಿಗೆ ಬಾಬಾ ಸಾಹೇಬ್ ರಿಸರ್ವೇಶನ್ ಹೇಳ್ತಾ ಇಲ್ಲ, ತಗೊಂಡು ಎಲ್ಲರೂ ಮುಂದೆ ಬರ್ರಿ, ಈ ದೇಶ ಕಟ್ಟೋಣ ನಾವು. ಆದರೆ ಒಬ್ಬರಿಗೆ ಅನ್ಯಾಯ ಮಾಡಿ ಇದು ಮಾಡ್ತೀರಿ ಅಂದ್ರೆ ಇದು ಸಹಿಸಲಾರ ಮಾತಿದೆ. ಪ್ರಿಯಾರಿಟಿನೇ ಹಂಗಿಲ್ಲ. ಫಸ್ಟ್ ಪ್ರಿಯಾರಿಟಿ ಎ ಗ್ರೂಪ್ ಹೋಗ್ಬೇಕಂತಿದೆ. ಈಗ ಒಂದೇ ಹುದ್ದಾಗ ಮತ್ತೊಂದು ಘಟಕ ಬರುತ್ತೆ.
ಅಲ್ಲಿನೂ ಫಸ್ಟ್ ಪ್ರಯಾರಿಟಿ ಎ ಗುಂಪದಾಗ ಅಲ್ಲಿನ ಅದೇ ಹೋಗುತ್ತೆ ಒಂದೇ ಪೋಸ್ಟ್ ಇದ್ದ. ಹಾಗಾಗಿ ನಾವೇನ್ ಹೇಳ್ತೇವೆ ಒಂದೇ ಕಡೆ ಒಂದು ಯೂನಿವರ್ಸಿಟಿದ ಒಂದು 10 ಘಟಕಗಳಿದ್ದಾವೆ, 10 ಪೋಸ್ಟ್ ಕ್ರೋಢೀಕರಿಸಿ ಆ ಒಂದೇ ಸರಿ 10 ಪೋಸ್ಟ್ ಅನ್ನ ಏಕಕಾಲಕ್ಕೆ ನೀವು ABC 3 ವಿಭಾಗಗಳ ವರ್ಗೀಕರಿಸಿ ಒಟ್ಟಾಗ ಈ 3 ಗುಂಪಿನ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ. ಈಗ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.